ಭಾರತೀಯ ಗಡಿಯಲ್ಲಿ ಗುಡುಗಿದ ಬುಲ್ಡೋಸರ್. ನೆಲಕುರುಳಿದವು ಅಕ್ರಮ ಮಸೀದಿ ಉಗ್ರರ ಅಡ್ಡೆ. ವಕ್ಫ್ ಹೆಸರಿನಲ್ಲಿ ನಡೆದಿತ್ತು ಮಹಾ ಷಡ್ಯಂತ್ರ. ಕತ್ತಲು ಕವಿದ ರಾತ್ರಿ. ಗುಜರಾತ್ನ ಕಚ್ ಗಡಿ ಪ್ರದೇಶ. ಎಲ್ಲಿ ನೋಡಿದರೂ ಮೌನ. ಆದರೆ ಆ ಮೌನವನ್ನು ಸೀಳಿಕೊಂಡು ಬಂತು ಆ ಒಂದು ಶಬ್ದ. ಅದು ಕೇವಲ ಯಂತ್ರದ ಸದ್ದಾಗಿರಲಿಲ್ಲ, ಬದಲಾಗಿ ಅಕ್ರಮ ಕೋಟೆಗಳನ್ನು ಉರುಳಿಸಲು ಬಂದ ಆಡಳಿತ ಅಸ್ತ್ರದ ಸದ್ದಾಗಿತ್ತು. ಹೌದು, ಭಾರತ ಪಾಕಿಸ್ತಾನ ಗಡಿಯಲ್ಲಿ ಅಕ್ರಮವಾಗಿ ನಿರ್ಮಾಣವಾಗಿದ್ದ ಕಟ್ಟಡಗಳು ಈಗ ನೆಲಕ್ಕುರುಳಿವೆ. ಬುಲ್ಡೋಸರ್ನ ಗರ್ಜನೆಗೆ ಛಿದ್ರ ಛಿದ್ರವಾಗಿವೆ. ದೇಶದ ಭದ್ರತೆಯ ದೃಷ್ಟಿಯಿಂದ ಗುಜರಾತಿನ ಗಡಿ ಪ್ರದೇಶವಾದ ಕಚ್ ಒಂದು ಅತ್ಯಂತ ಸೂಕ್ಷ್ಮ ಪ್ರದೇಶ. ಆದರೆ ಇಲ್ಲಿಯೇ ಸದ್ದಿಲ್ಲದೆ ಒಂದು ದೊಡ್ಡ ಷಡ್ಯಂತ್ರ ನಡೆದಿತ್ತು. ಸರ್ಕಾರಿ ಜಾಗಗಳನ್ನು ಕಬಳಿಸಿ ರಾತ್ರೋರಾತ್ರಿ ಅಕ್ರಮ ಕಟ್ಟಡಗಳನ್ನು ಎಬ್ಬಿಸಲಾಗಿತ್ತು. ಕೇವಲ ಮನೆಗಳಲ್ಲ, ಮಸೀದಿಗಳು ಮತ್ತು ಬೃಹತ್ ಮದರಸಾಗಳನ್ನು ನಿರ್ಮಿಸಿ ಅವುಗಳನ್ನು ವಕ್ಫ್ ಆಸ್ತಿಯೆಂದು ನಕಲಿ ದಾಖಲೆಗಳ ಮೂಲಕ ಬಿಂಬಿಸಲಾಗಿತ್ತು. ಕಾನೂನಿನ ಕಣ್ಣಿಗೆ ಮಣ್ಣೆರಚುವ ಈ ತಂತ್ರದಿಂದಾಗಿ ಇವುಗಳ ಮೇಲೆ ಕೈಯಿಡಲು ಸ್ಥಳೀಯ ಆಡಳಿತಕ್ಕೂ ದೊಡ್ಡ ಸವಾಲಾಗಿತ್ತು. ಆದರೆ ಈಗ ಬುಲ್ಡೋಸರ್ ನೇರವಾಗಿ ಕಾರ್ಯವನ್ನು ಮಾಡಿ ಮುಗಿಸಿವೆ. ಈ ಕಾರ್ಯಾಚರಣೆಗೂ ಮುನ್ನ ಜಮೀನಿನ ಇಂಚಿಂಚು ದಾಖಲೆಗಳನ್ನು ಕೆದಲಾಯಿತು. ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿತು. ಕೋರ್ಟ್ನಲ್ಲಿ ಅತಿಕ್ರಮಣಕಾರರು ಸಾಕ್ಷಿ ನೀಡಲಾಗದೆ ಮೌನವಾದರು. ಅದೆಲ್ಲವೂ ಸರ್ಕಾರಿ ಜಾಗ ಎಂಬುದು ಸಾಬೀತಾಯಿತು. ಅಧಿಕಾರಿಗಳು ನೋಟಿಸ್ ಮೇಲೆ ನೋಟಿಸ್ ನೀಡಿದರು. ಆದರೂ ಅಹಂಕಾರದಿಂದ ಜಾಗ ಖಾಲಿ ಮಾಡದಿದ್ದಾಗ ಶುರುವಾಯಿತು ನೋಡಿ ಅಸಲಿ ಕಾರ್ಯಾಚರಣೆ. ಯೋಗಿ ಮಾಡೆಲ್ನ ಕಾರ್ಯಾಚರಣೆ ಗುಜರಾತ್ನಲ್ಲೂ ನಡೆದಿತ್ತು. ಅಕ್ರಮ ಮಸೀದಿಯು ನೆಲಸಮ. ಭಾರೀ ಪೊಲೀಸ್ ಪಡೆಯೊಂದಿಗೆ ನುಗ್ಗಿದ ಬುಲ್ಡೋಸರ್ಗಳು ಮುಲಾಜಿಲ್ಲದೆ ಅಕ್ರಮ ಕಟ್ಟಡಗಳನ್ನು ಮಣ್ಣುಪಾಲು ಮಾಡಿದವು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 89 ಅಕ್ರಮ ನೆಲೆಗಳು ಧೂಳಿಪಟವಾದವು. 27 ಧಾರ್ಮಿಕ ಕೇಂದ್ರಗಳು, 49 ವಾಣಿಜ್ಯ ಮಳಿಗೆಗಳು ಮತ್ತು 13 ಇತರ ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡಲಾಯಿತು. ದಶಕಗಳ ಹಳೆಯ ಮಸೀದಿ ಹಾಗೂ ಮಜಾರ್ಗಳೆಂಬ ನಾಟಕ ಆಡಿದ್ದ ಜಾಗಗಳೆಲ್ಲವೂ ಈಗ ಬಟಾಬಯಲಾಗಿಬಿಟ್ಟವು. ಬಿಗಿ ಭದ್ರತೆಯ ನಡುವೆ ನಡೆಯಿತು ಕಾರ್ಯಾಚರಣೆ. ಇದು ಕೇವಲ ವಸತಿ ಪ್ರದೇಶಗಳಿಗೆ ಸೀಮಿತವಾಗಿರಲಿಲ್ಲ. ದೇಶದ ಆರ್ಥಿಕತೆಗೆ ಪ್ರಮುಖವಾಗಿರುವ ಕಾಂಡ್ಲಾ ಬಂದರಿನ ಸುತ್ತಮುತ್ತಲಿನ 100 ಎಕರೆಗೂ ಹೆಚ್ಚು ಭೂಮಿ ಹಾಗೂ ನಕ್ತರಾನಾ ಮತ್ತು ದಯಾಪರ್ ಅರಣ್ಯ ಪ್ರದೇಶದ ಬರೋಬ್ಬರಿ 400 ಹೆಕ್ಟೇರ್ ಪ್ರದೇಶವನ್ನು ಅತಿಕ್ರಮಣಕಾರರ ಕಪಿಮುಷ್ಟಿಯಿಂದ ಬಿಡಿಸಲಾಗಿದೆ. ಗೊತ್ತಿರಲಿ, ಕಚ್ ಗಡಿಗೆ ಡ್ರಗ್ಸ್ ಮಾಫಿಯಾ ಮತ್ತು ನುಸುಳುಕೋರರ ಕರಾಳ ಇತಿಹಾಸವಿದೆ. ಗಡಿಯ ಬಳಿ ಇದ್ದ ಈ ಅಕ್ರಮ ಮದರಸಾಗಳು ಉಗ್ರರಿಗೆ ಮತ್ತು ಕಳ್ಳಸಾಗಾಣಿಕೆದಾರರಿಗೆ ಅಡಗುತಾಣವಾಗುವ ದೊಡ್ಡ ಅಪಾಯವಿತ್ತು. ಇದೀಗ ಆ ಎಲ್ಲ ಭದ್ರತಾ ಬೆದರಿಕೆಗಳನ್ನು ಬೇರು ಸಹಿತ ಕಿತ್ತು ಸಾಕಲಾಗಿದೆ. ವಕ್ಫ್ ಹೆಸರಿನಲ್ಲಿ ಆಟವಾಡುತ್ತಿದ್ದ ಮಾಫಿಯಾಗಳಿಗೆ, ಕಟ್ಟ ಅಭಿಮಾನಿಗಳಿಗೆ ಮತ್ತು ಗಡಿಯಾಚಿ ಕುಳಿತು ಸಂಚು ರೂಪಿಸುವವರಿಗೆ ಇದು ನೇರ ಎಚ್ಚರಿಕೆ. ದೇಶದ ಭದ್ರತೆ ಜೊತೆ ಚೆಲ್ಲಾಟವಾಡಿದರೆ ಕಾನೂನಿನ ಬುಲ್ಡೋಸರ್ ನಿಮ್ಮ ಅಹಂಕಾರವನ್ನು ಮಣ್ಣು ಮಾಡದೆ ಬಿಡದು. ಗಡಿಯಲ್ಲಿ ಮೊಳಗಿದ ಈ ಬುಲ್ಡೋಸರ್ನ ಸದ್ದು ನವಭಾರತದ ಎಚ್ಚರಿಕೆಯ ಗಂಟೆಯೂ ಆಗಿದೆ. ಏನಂತೀರಿ?